ಹಲೋ ಸ್ನೇಹಿತರೆ, ಜೀವನದಲ್ಲಿ ಒಂದು ಸಲ ಹೊಸ ಹೊಸ ವ್ಯಕ್ತಿಗಳ ಜೊತೆ ಆಟ ಆಡುವ ಉದ್ದೇಶದಿಂದ ಕವನ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಅವಕಾಶವಿದೆ ಸ್ನೇಹಿತರೆ, ಅದಕ್ಕೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇವರದು ಮದುವೆ ಕೂಡ ಆಗಿರುತ್ತೆ, ಆದರೂ ಆಸೆಗೆ ಸ್ವಲ್ಪನೂ ಮಿತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ ಜೊತೆ ತುಂಬ ದಿನಗಳವರೆಗೆ ಇರೋದಿಲ್ಲ. ಪ್ರತಿ ತಿಂಗಳಲ್ಲಿ ಒಂದು ಸಲ ವ್ಯಕ್ತಿಯನ್ನು ಚೇಂಜ್ ಮಾಡುವಂಥ ಒಂದು ಹವ್ಯಾಸ ಕವನ ಅವರಿಗೆ ಇರುತ್ತೆ. ಸೊ ಮುಂದೆ ಬನ್ನಿ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಪ್ರತಿಯೊಬ್ಬರ ವ್ಯಕ್ತಿಯ ಮಾಡುವ ವಿಧಾನ ಬೇರೆ ಬೇರೆ ಆಗಿರುತ್ತದೆ. ಅವರ ಮೂಲಂಗಿಯ ಗಾತ್ರ ಕೂಡ ಬೇರೆ ಬೇರೆ ಆಗಿರುತ್ತದೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಜೊತೆ ಬೇರೆ ಬೇರೆ ತರಹದ ಅನುಭವ ಕೂಡ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕವನ ಅವರು ಸ್ನೇಹಿತರೆ ಹೇಗಾದರೂ ಮಾಡಿ ತನ್ನ ಮಾನಸಿಕ ಒತ್ತಡ ದೂರ ಮಾಡಿಕೊಳ್ಳಲು ಕೂಡ ನಿರ್ಧಾರ ಮಾಡಿದ್ದಾರೆ. ಒತ್ತಡದ ಜೀವನದಲ್ಲಿ ಸುಖ ಸಿಗೋದು ತುಂಬಾ ಕಷ್ಟ ಆಗಿಬಿಟ್ಟಿದೆ. ಯಾವಾಗಲೂ ಮನೆಯಲ್ಲೇ ಇರೋದರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದೇನೆ ಎಂದು ಖುದ್ದಾಗಿ ಕವನ ಅವರೇ ಮಾಹಿತಿ ಕೊಟ್ಟಿರೋದು. ಇದನ್ನು ದೂರ ಮಾಡಿಕೊಳ್ಳಲು ಜೊತೆಗಾರನ ಅವಶ್ಯಕತೆ ಇರೋದಾಗಿ ಈ ಒಂದು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರ ಕಷ್ಟದಲ್ಲಿ ನೀವು ಭಾಗಿಯಾಗಲು ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ತಿಳಿಸಿ. ಇದು ಸ್ನೇಹಿತರೆ ಇವರ ಹತ್ತಿರ ಇರ್ತಕ್ಕಂಥ ಟೊಯೋಟಾ ಗ್ರಾನಿವಿಯಾ ಒಂದು ಒಳ್ಳೆಯ ಕಾರ್ ಇರುತ್ತೆ. ಇದರಲ್ಲಿರ್ತಕ್ಕಂಥ ಬೆಸ್ಟ್ ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಇನ್ಕ್ಲೂಡಿಂಗ್ ಪ್ರೀ ಕೊಲಿಜನ್ ಸಿಸ್ಟಮ್ ಇರುತ್ತೆ, ಜೊತೆಗೆ ಲೇನ್ ಡಿಪೆಚರ್ಸ್ ಅಲರ್ಟ್ ಇದೆ ಆ್ಯಂಡ್ ರೈಡರ್ ಕ್ರೂಸ್ ಕಂಟ್ರೋಲ್ ಕೂಡ ಈ ಒಂದು ಕಾರಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಸ್ನೇಹಿತರೆ 3.5 ಲೀಟರ್ಸ್ ಪವರ್ಫುಲ್ ಡೀಸೆಲ್ ಇಂಜಿನ್ ಇರುತ್ತೆ ಆ್ಯಂಡ್ ಶೆಮಿ ಬೋನೆಟ್ ಡಿಸೈನ್ ಹೊಂದಿರತಕ್ಕಂಥ ಒಂದು ಕಾರ್ ಆಗಿರುತ್ತೆ. ನೋಡೋದಕ್ಕೆ ಸ್ನೇಹಿತರೆ ಉದ್ದ ಇರೋದ್ರಿಂದ ಒಳಗಡೆ ಒಳ್ಳೆಯ ಸ್ಪೇಸ್ ಇರುತ್ತೆ. ಈ ಒಂದು ಟೊಯೋಟಾ ಗ್ರಾನಿವಿಯಾ ಕಾರಲ್ಲಿ ಸಾಕಷ್ಟು ಸ್ಪೇಸ್ ಇರೋದ್ರಿಂದ ಸೊ ರೂಮ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಕಾರಲ್ಲೇ ಸಮಯ ಕಳೆಯಬಹುದು ಎಂದು ಮಾಹಿತಿ ಕೊಟ್ಟಿರೋದು ಸ್ನೇಹಿತರೆ. ಕಾರ್ನ ಒಳಗಡೆ ತುಂಬಾ ಅಡ್ವಾನ್ಸ್ ಫ್ಯೂಚರ್ಸ್ ಇರುತ್ತೆ ಆ್ಯಂಡ್ ಒಂದು ಲಕ್ಸುರಿಯಸ್ ಲುಕ್ ಹೊಂದಿದೆ. ಸೊ ಹಾಗಾಗಿ ಕಾರಲ್ಲೇ ಜೊತೆಗೆ ಎಷ್ಟು ಬೇಕೋ ಅಷ್ಟು ಸಮಯ ಕಳೆಯಬಹುದು, ಯಾವುದೇ ಸಮಸ್ಯೆ ಇಲ್ಲ ಎಂದು ಹೇಳಿಕೊಂಡಿರೋದು. ಈ ಒಂದು ಕಾರಲ್ಲಿ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಕೂಡ ಇರುತ್ತೆ. ಸೊ ತುಂಬ ಒಂದು ಅಡ್ವಾನ್ಸ್ ಫ್ಯೂಚರ್ಸ್ ಹೊಂದಿದೆ.